ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಅಂಜನಾ ಕೃಷ್ಣನ್, ಅಸಿಸ್ಟೆಂಟ್ ಪ್ರೊಫೆಸರ್ ಸ್ವಸ್ಥವೃತ್ತ ವಿಭಾಗ, MRN ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್, ಬಾಗಲಕೋಟೆ. ಕಾಲಕ್ಕೆ ಅನುಗುಣವಾಗಿ ನಮ್ಮ ಆಹಾರವನ್ನು ಬದಲಾವಣೆ ಮಾಡಬೇಕೆನ್ನೋದು ಎಲ್ಲರಿಗೂ ಸುಪರಿಚಿತ ವಿಷಯ. ಇದು ಬೇಸಿಗೆ ಕಾಲ. ನಾವು ವಿಪರೀತ ಬೇಸಿಗೆ ಕಾಲದಲ್ಲಿ ಸಂಚರಿಸುತ್ತಿದ್ದೇವೆ. ಬೇಸಿಗೆ ಕಾಲ ಅಂದರೆ ಸಾಂಕ್ರಾಮಿಕ ರೋಗ, ಸುಸ್ತು ಅಥವಾ ಆಯಾಸ ಮತ್ತು ಸಣ್ಬರ್ನಿನ ಕಾಲ. ಸಾಮಾನ್ಯವಾಗಿ ಈ ಕಾಲದಲ್ಲಿ ಬೆವರು ಸಾಲೆ ಅಥವಾ ಶಕೆಯ ಗುಳ್ಳೆಯಿಂದ ಹಿಡಿದು ಉರಿಮೂತ್ರದಂತಹ ಹಲವಾರು ರೋಗಗಳು ಜನಸಾಮಾನ್ಯರಿಗೆ ಮಾರಕವಾಗಿವೆ. ಆಯುರ್ವೇದ ಶಾಸ್ತ್ರದಲ್ಲಿ ಋತು ಅನುಸಾರ ಚರ್ಯ ಅಂದರೆ ಋತುವಿಗೆ ಅನುಗುಣವಾಗಿ ಆಹಾರ ವಿಹಾರ ವಿಚಾರಗಳನ್ನು ತಿಳಿಸಿದ್ದಾರೆ. ಅದಕ್ಕೆ ಅನುಸಾರವಾಗಿ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡುವುದರಿಂದ ಇಂತಹ ಹಲವಾರು ಋತು ಸಂಬಂಧಿ ರೋಗಗಳನ್ನು ತಡೆಗಟ್ಟಬಹುದು. ಬೇಸಿಗೆ ಕಾಲದಲ್ಲಿ ಆಗುವಂಥ ಆಯಾಸ ಮತ್ತು ಇತರ ರೋಗಗಳನ್ನು ತಡೆಗಟ್ಟಲು ನೀರಿನ ಅಂಶ ನಮ್ಮ ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರುತ್ತದೆ. ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂತಹ ಅನೇಕ ವಿಧ ಪಾನೀಯಗಳ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಮಾಹಿತಿ ನೀಡಲು ಬಯಸುತ್ತೇನೆ. ಬೇಸಿಗೆ ಕಾಲದಲ್ಲಿ ಪಿತ್ತದೋಷ ಶರೀರದಲ್ಲಿ ಹೆಚ್ಚಾಗಿರುವ ಕಾರಣ ಶರೀರವನ್ನು ತಂಪಾಗಿ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಆಯುರ್ವೇದ ವಿಧಿ ಪ್ರಕಾರ ಶುದ್ಧ ಶೀತ ಜಲ ಅಂದರೆ ಕಾಯಿಸಿ ಆರಿಸಿಟ್ಟಿರೋ ನೀರು ಸೇವಿಸುವುದು ಅತ್ಯುತ್ತಮ. ಅದರಲ್ಲಿಯೂ ರಾತ್ರಿ ಕಾಯಿಸಿ ಆರಿಸಿಟ್ಟಿರೋ ನೀರು ಮಾರನೇ ದಿನ ಕುಡಿಯಲು ಅಯೋಗ್ಯ ಅಂತ ಹೇಳ್ತಿದ್ದಾರೆ, ಅಂದರೆ ದೇಹಕ್ಕೆ ಅಹಿತಕರ. ಮಣ್ಣಿನ ಪಾತ್ರೆ ಅಥವಾ ಮಣ್ಣಿನ ಹರಿವೆಯಲ್ಲಿ ಸಂಗ್ರಹಿಸಿರುವ ನೀರು ಸಹ ಸೇವಿಸಬಹುದು. ಇನ್ನು ಹಲವಾರು ಪಾನೀಯಗಳ ಬಗ್ಗೆ ತಿಳಿಸಿದ್ದಾರೆ. ಮೊದಲನೇದಾಗಿ ಸಾರಿವಾದಿ ಪಾನಕ ಅಂದರೆ ಸೊಗದೆ ಬೇರಿನ ಶರ್ಬತ್ತು ಮಾಡುವ ವಿಧಾನ. 50 ಗ್ರಾಂ ಅಷ್ಟು ಕುಟ್ಟಿದ ಸೊಗದೆ ಬೇರಿನ 2 ರಿಂದ 3 ಗಂಟೆ ಕಾಲ ನೆನೆಸಿಟ್ಬಿಡಬೇಕು ನೀರಿನಲ್ಲಿ. ಆಮೇಲೆ 3 ಲೀಟರ್ ನೀರಿನಲ್ಲಿ ಈ ನೆನೆಸಿಟ್ಟಿದ್ದ ಸೊಗದೆ ಬೇರಿನ ಬೆರೆಸಿ ಆ ನೀರು ಅರ್ಧದಷ್ಟು ಕಡಿಮೆ ಆಗುವ ತನಕ ಕುದಿಸಬೇಕು. ನಂತರ ಇದನ್ನು ಸೋರಿಸಿಟ್ಟು ಸೇವಿಸಬಹುದು. ಇದು ನಮ್ಮ ಶರೀರದಲ್ಲಿ ಇರುವ ಪಿತ್ತದೋಷನ ಕಡಿಮೆ ಮಾಡಿ ಶರೀರವನ್ನು ತಂಪಾಗಿ ಕಾಪಾಡಿಕೊಳ್ಳೋಕ್ಕೆ ಬಹಳ ಉತ್ತಮ. ಹುರಿಮೂತ್ರ, ಅಂಕಾಲುರಿ ಇಂತಹ ಬಿಸಿಲಿಂದ ಬರುವಂಥ ಹಲವಾರು ಸಮಸ್ಯೆಗಳನ್ನು ನಿವಾರಣೆ ಮಾಡೋಕ್ಕೆ ಈ ಪಾನೀಯ ಬಹಳ ಉತ್ತಮ. ಮತ್ತೊಂದು ಪಾನೀಯ ಖರ್ಜೂರಾದಿ ಮಂದ. ಬೇಕಾಗಿರೋದು ದ್ರಾಕ್ಷ, ದಾಳಿಂಬ, ಖರ್ಜೂರ, ಹುಣಸೆಹಣ್ಣು ಮತ್ತು ಅಮ್ಸೋಲ್. ಇವಷ್ಟು 6 ಪಾಟಷ್ಟು ನೀರಲ್ಲಿ 2 ರಿಂದ 3 ಗಂಟೆ ಕಾಲ ನೆನೆಸಿಡಬೇಕು. ನಂತರ ಕೈಯಿಂದ ಕಿವುಚಿ ಇಲ್ಲ ಚರ್ನ್ ಮಾಡಿ ಸೋರಿಸ್ಬಿಟ್ಟು 5 ಗ್ರಾಂ ಅಷ್ಟು ಬೆಲ್ಲ ಹಾಕಿ ಸೇವಿಸಬಹುದು. ಈ ಪಾನೀಯ ಬೇಸಿಗೆ ಕಾಲದ ಆಯಾಸ ನಿವಾರಣೆಗೆ ಅತ್ಯುತ್ತಮ. ಇದು ದೇಹಕ್ಕೆ ಎನರ್ಜಿ ಬೂಸ್ಟರ್ ಥರನೂ ಆ್ಯಕ್ಟ್ ಮಾಡುತ್ತವೆ ಮತ್ತು ದೇಹದ ಲವಣಾಂಶದನ್ನು ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಂ, ಮಗ್ನೀಷಿಯಂ, ಕ್ಯಾಲ್ಶಿಯಂ ಈ ಲವಣಾಂಶನ ಹೆಚ್ಚು ಮಾಡೋಕ್ಕೂ ಸಹಾಯ ಮಾಡುತ್ತವೆ. ಮತ್ತೊಂದು ಪಾನೀಯ ಧಾನ್ಯಗೆ ಹಿಮ. 1 ಚಮಚಷ್ಟು ಧನಿಯಾ ಅಂದರೆ ಹವಿಜ ಅಥವಾ ಕೊತ್ತಂಬರಿ ಬೀಜವನ್ನು ರಾತ್ರಿ ಮಲಗೋಕ್ಕಿಂತ ಮುಂಚೆ 200 ml ನೀರಿನಲ್ಲಿ ನೆನೆಸಿಡ್ಬೋದು. ಇದನ್ನು ಮರುದಿನ ಸೋರಿಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಶರೀರದಲ್ಲಿ ಉಷ್ಣತೆ ಕಡಿಮೆ ಮಾಡಲು ಮತ್ತು ಆಯಾಸ ನಿವಾರಣೆಗೆ ಸಹಾಯ ಮಾಡುತ್ತವೆ. ಇಂತಹ ಹಲವಾರು ಪಾನೀಯಗಳನ್ನು ಆಯುರ್ವೇದದಲ್ಲಿ ತಿಳಿಸಿದ್ದಾರೆ. ಎಕ್ಸಾಂಪಲ್ ಖರ್ಬೂಜ ರಸಾಲ, ದಾಳಿಂಬ ಪಾನಕ ಇಲ್ಲ ಷಡಂಗ ಪಾನೀಯ. ಕರ್ಬೂಜ ರಸಾಲ ನಾವು ಮಾವಿನ ಹಣ್ಣಿನ ಸ್ವೀಕರಣೆ ಮಾಡುವ ಥರ ಕರ್ಬೂಜ ಹಣ್ಣು ಕೂಡ ಸ್ವೀಕರಣೆ ಮಾಡಿ ಸೇವಿಸಬಹುದು. ಈ ರೀತಿಯ ವಿಪರೀತ ಬೇಸಿಗೆ ಕಾಲದಲ್ಲಿ ನಮ್ಮ ಆಹಾರವನ್ನು ಬದಲಾವಣೆ ಮಾಡಿಕೊಂಡು ಇಂತಹ ಹಲವಾರು ಪಾನೀಯಗಳು ನಾವು ಸೇವಿಸಿದ್ರಿಂದ ನಮ್ಮ ದೇಹದಲ್ಲಿರುವ ಉಷ್ಣತೆ ಕಡಿಮೆ ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಧನ್ಯವಾದಗಳು.